ವಿಶ್ವದ ಬಲಿಷ್ಠ ನಾಯಕ ನಮ್ಮ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಒಟ್ಟು 5 ಲೇಯರ್ನಲ್ಲಿ ಭಾರತದಲ್ಲಿ ಇವರಿಗೆ ಸೇಫ್ಟಿಯನ್ನು ಕೊಡಲಾಗ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲಂ ಏರ್ಪೋರ್ಟ್ಗೆ ಬಂದಿದ್ದಾರೆ. ವ್ಲಾದಿಮಿರ್ ಪುಟಿನ್ ಅವರನ್ನ ಸ್ವಾಗತಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಆಗಿದೆ. ಭಾರತಕ್ಕೆ ವ್ಲಾದಿಮಿರ್ ಪುಟಿನ್ ಬಂದಿಳಿದಿದ್ದಾರೆ. ನಾಳೆ ಉಭಯ ನಾಯಕರು ಒಂದಷ್ಟು ಮಾತುಕತೆ, ಒಂದಷ್ಟು ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. 4 ವರ್ಷದ ಬಳಿಕ ವ್ಲಾದಿಮಿರ್ ಪುಟಿನ್ ರಷ್ಯಾ ಅಧ್ಯಕ್ಷ ಈಗ ಭಾರತಕ್ಕೆ ಬಂದಿಳಿದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಖುದ್ದು ಪಾಲಂ ಏರ್ಪೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಪುಟಿನ್ ಅವರನ್ನ ಬರಮಾಡಿಕೊಳ್ಳಲಿದ್ದಾರೆ. ನೋಡ್ತಾ ಇದ್ದೀರಾ ನರೇಂದ್ರ ಮೋದಿಯವರ ಕಾರನ್ನ. ಇದೇ ಕಾರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪುಟಿನ್ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಕಾದು ಕುಳಿತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಮೋದಿ ಮತ್ತೆ ಪುಟಿನ್ ಭೇಟಿಯಾಗ್ತಾರೆ. ಉಭಯ ನಾಯಕರು ಇವತ್ತು ಒಟ್ಟಿಗೆ ಡಿನ್ನರ್ ಅನ್ನ ನಡೆಸಲಿದ್ದಾರೆ. ಅದರ ಜೊತೆಗೆ ಎಲ್ಲಾ ರೀತಿಯ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಬಲಿಷ್ಠ ರಾಷ್ಟ್ರದ ಬಲಿಷ್ಠ ಅಧ್ಯಕ್ಷ ಭಾರತಕ್ಕೆ ಬಂದಿದ್ದಾರೆ. ಒಟ್ಟು ಪುಟಿನ್ ಅವರಿಗೆ 5 ಲೇಯರ್ನಲ್ಲಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಸ್ಪೆಷಲಿ ದೆಹಲಿಯಲ್ಲಿ ಗಮನಿಸ್ತಾ ಹೋಗಬಹುದು. ಯಾವುದೇ ಒಂದು ಬಾಂಬ್ಗೂ ಜಗ್ಗದಂತಹ ವೆಹಿಕಲ್ ಅನ್ನ ಪುಟಿನ್ ಅವರಿಗೆ ಅರೇಂಜ್ ಮಾಡಲಾಗಿದೆ. 4 ವರ್ಷದ ನಂತರ ಭಾರತಕ್ಕೆ ವ್ಲಾದಿಮಿರ್ ಪುಟಿನ್ ಆಗಮಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ, ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಸದ್ಯಕ್ಕೆ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದಿಳಿದಿದ್ದಾರೆ. ಈ ಒಂದು ಭೇಟಿಯ ಮುಖ್ಯ ಉದ್ದೇಶ ಏನು ಅಂತ? ಪ್ರಮುಖವಾಗಿ ದ್ವಿಪಕ್ಷೀಯ ಸಂಬಂಧವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ, ಮತ್ತೆ ನಿನ್ನೆ ತಾನೇ ರಷ್ಯಾ ಘೋಷಣೆಯನ್ನ ಮಾಡಿರೋದು ನಮ್ಮದು ಬೌಂಡ್ಲೆಸ್ ಆದಂತ ಸಂಬಂಧವನ್ನ ನಾವು ಭಾರತದ ಜೊತೆಯಲ್ಲಿ ವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ನಿಟ್ಟಿನಲ್ಲಿ ನಾವು ಈ ಒಂದು ಭೇಟಿಯನ್ನ ಗಮನಿಸಬೇಕಾಗತ್ತೆ. ಧನುಶ್ರೀ, ಪ್ರಮುಖವಾಗಿ ವ್ಲಾದಿಮಿರ್ ಪುಟಿನ್ ಅದು ಈ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ಇಡೀ ವಿಶ್ವಾದ್ಯಂತ ಇವತ್ತು ಜಿಯೋ ಪೊಲಿಟಿಕಲಿ ನಾವು ಸನ್ನಿವೇಶವನ್ನ ಗಮನಿಸ್ತಾ ಇದ್ರೆ, ಒಂದು ಕಡೆ ಅಮೆರಿಕ ಅತ್ಯಂತ ಹೆಚ್ಚು ಟಾರಿಫ್ ಹಾಕಿರುವಂತಹ ದೇಶದಲ್ಲಿ ಇವತ್ತು ಭಾರತ ಮುಂಚೂಣಿಯಲ್ಲಿದೆ. ಭಾರತದ ಮೇಲೆ 50% ಹೆಚ್ಚು ಟಾರಿಫ್ ಅನ್ನ ಹಾಕಿದ್ದಾರೆ. ಭಾರತದಿಂದ ವಸ್ತುಗಳನ್ನ ಏನ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಮೆರಿಕ, ಅದರ ಮೇಲೆ ಅತಿ ಹೆಚ್ಚು ಟಾರಿಫ್ ಅನ್ನ ಹಾಕಿರುವಂತದ್ದು. ಅತ್ಯಂತ ಓಪನ್ ಆಗಿಯೇ ಅವರು ಪಾಕಿಸ್ತಾನದ ಪರ ನಿಲ್ಲುವಂತದ್ದನ್ನ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಮಾಡಿರೋದನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಇಂಥ ಒಂದು ಸನ್ನಿವೇಶದಲ್ಲಿ ಭಾರತಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಡುವಂತ ಪ್ರಯತ್ನವನ್ನ ಅಮೆರಿಕ, ಯುರೋಪಿಯನ್ ಯೂನಿಯನ್ ಈ ರೀತಿಯಾದಂತಹ ದೇಶಗಳೇನಿದಾವೆ, ಅಥವಾ ಈ ತಮ್ಮ ಒಂದು ತನ್ನ ಹಕ್ಕುಸ್ವಾಮ್ಯವನ್ನ ಸಾಧಿಸಬೇಕು ವಿಶ್ವದಾದ್ಯಂತ ಅಂತೇಳಿ ಯಾವ ದೇಶಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಅಂತ ದೇಶಗಳು ಸತತವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ವ್ಲಾದಿಮಿರ್ ಪುಟಿನ್ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಅತ್ಯಂತ ಮಹತ್ವವಾಗಿ ಇದನ್ನು ಗಮನಿಸಬೇಕಾಗುತ್ತೆ. ಒಂದು ಕಡೆ ಜಿಯೋ ಪೊಲಿಟಿಕಲಿ ವಿಚಾರದಲ್ಲಿ ಬಂದಾಗ, ಇನ್ನೊಂದು ಇಡೀ ವಿಶ್ವಾದ್ಯಂತ ಬದಲಾಗ್ತಾ ಇರುವಂತಹ ವರ್ಲ್ಡ್ ಆರ್ಡರ್ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಮೂರನೇದಾಗಿ ಇನ್ನೂ ಕೂಡ ರಷ್ಯಾ ಉಕ್ರೇನ್ ಯುದ್ಧ ಮುಂದುವರಿತಾನೆ ಇದೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫುಲ್ ಸ್ಟಾಪ್ ಆಗ್ಲಿ, ಅಲ್ಪ ವಿರಾಮವಾಗ್ಲಿ ಇನ್ನೂ ಕೂಡ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಭಾರತ ಅದು ವಿಶ್ವದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ದೇಶ. ಇಲ್ಲಿಗೆ ಒಬ್ಬ ಅಥಾರಿಟೇರಿಯನ್ ಆಗಿರ್ತಕ್ಕಂಥ ಲೀಡರ್ ವ್ಲಾದಿಮಿರ್ ಪುಟಿನ್ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಸಹಜವಾಗಿ ಇಡೀ ವಿಶ್ವದ ಒಂದು ರೀತಿಯಿಂದ ಕೆಂಗಣಿಗೆ ಕೂಡ ಗುರಿಯಾಗ್ತಾ ಇದೆ. ಜೊತೆಗೆ ಕೌತುಕಕ್ಕೂ ಕೂಡ ಇದು ಇಲ್ಲಿ ಪ್ರಮುಖವಾಗಿ ಕಾರಣವಾಗ್ತಾ ಇರುವಂತದ್ದು. ಹಾಗಿದ್ದಾಗ ಈ ಭೇಟಿ ಯಾಕೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮತ್ತು ಈಗ ಯಾಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಈಗ ಗೊತ್ತಿರುವ ಹಾಗೆ ಇದು ಭಾರತ ಮತ್ತು ರಷ್ಯಾದ ಶೃಂಗಸಭೆ ಏನ್ ನಡೆದಿದೆ, ವಾರ್ಷಿಕ ಶೃಂಗಸಭೆ, ಅದರ ಒಂದು ಪ್ರಯುಕ್ತವಾಗಿ ಇಲ್ಲಿಗೆ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ರು. ಈ ಭೇಟಿಯ ಉದ್ದೇಶ ಈ ಎರಡೂ ದೇಶಗಳ ಸಂಬಂಧವನ್ನ ಇನ್ನೂ ಗಟ್ಟಿ ಮಾಡುವಂಥದ್ದು ಮತ್ತು ಇನ್ನೂ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯೋದ್ರಲ್ಲಿ ಪ್ರಯತ್ನವನ್ನ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯವಿಲ್ಲ. ಭಾರತ ಪ್ರಮುಖವಾಗಿ ಯಾವುದೇ ದೇಶವನ್ನ ತನ್ನ ಫ್ರೆಂಡ್ ಅಂತ ಪರಿಗಣಿಸೋದಿಲ್ಲ. ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ರೆ ಭಾರತದ ದೃಷ್ಟಿಯಿಂದ ಪ್ರತಿಯೊಂದು ದೇಶಗಳು ಮುಖ್ಯವಾಗುತ್ತೆ. ಇಲ್ಲಿ ಟ್ರಾನ್ಸಾಕ್ಷನಲ್ ರಿಲೇಶನ್ಶಿಪ್ ಭಾರತ ಹೊಂದಿರುವಂತದ್ದು. ಆದ್ರೆ ಇದಕ್ಕೆ ಒಂದು ಎಕ್ಸೆಪ್ಷನಲಿಸಮ್ ಅಂತ ನಾವು ನೋಡೋದಾದ್ರೆ ಅದು ರಷ್ಯಾ ಆಗಿರುತ್ತೆ. ಯಾಕಂದ್ರೆ ಭಾರತಕ್ಕೆ ಯಾವಾಗೆಲ್ಲ ಅವಶ್ಯಕತೆ ಇದೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಅದು ವೆಪನ್ಗಳನ್ನ ಕೊಡುವಂತದ್ದಿರ್ಬೋದು, ಅಥವಾ ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡುವಂತದ್ದಿರ್ಬೋದು, ಜಾಯಿಂಟ್ ಪ್ರೊಡಕ್ಷನ್ ಅನ್ನ ಮಾಡುವಂತ ವಿಚಾರದಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದು ಬೆಂಬಲವಾಗಿ
ನಿಂತುಕೊಂಡು ಬಂದಂತ ರಾಷ್ಟ್ರಗಳು ಕೇವಲ 2, ಅದರಲ್ಲಿ ಒಂದು ಫ್ರಾನ್ಸ್ ಇದೆ, ಇನ್ನೊಂದು ರಷ್ಯಾ ಇರುವಂತದ್ದು. ಅದರಲ್ಲೂ ನಾವು ಪ್ರಮುಖವಾಗಿ ಗಮನಿಸಬೇಕು, ನಮ್ಮ ದೇಶದ ಇವತ್ತು ರಕ್ಷಣಾ ವಿಚಾರಕ್ಕೆ ಬಂದಾಗ ನಾವು ಬಳಸುವಂತ ಇಕ್ವಿಪ್ಮೆಂಟ್ಸ್ ಗಳೇನಿದಾವೆ, ಅದು ಫೈಟರ್ ಜೆಟ್ಸ್ ಗಳಿರ್ಬೋದು ಅಥವಾ ಟ್ಯಾಂಕ್ಸ್ ಗಳಿರ್ಬೋದು, ಸಬ್ಮೆರಿನ್ ಗಳಿರ್ಬೋದು, ನಮ್ಮ ಈ ಯುದ್ಧ ನೌಕೆಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಕೂಡ 40% 50% ಇಕ್ವಿಪ್ಮೆಂಟ್ ಗಳನ್ನು ಭಾರತ ಏನ್ ಬಳಸುತ್ತೆ ಅದು ರಷ್ಯಾ ಮೂಲದ್ದಾಗಿರುತ್ತೆ ಅಥವಾ ರಷ್ಯಾದ ಜೊತೆಯಲ್ಲಿ ನಾವು ಅದನ್ನ ಉತ್ಪಾದನೆ ಮಾಡುವಂತದ್ದು. ಆದ್ರೂ ಇತ್ತೀಚೆಗೆ ನಾವು ನೋಡಿದ್ವಿ ಈ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಮುಖ ಅಲ್ಲಿಯ ಏರ್ಫೋರ್ಸ್ ಸ್ಟೇಷನ್ ಇರ್ಬೋದು ಅಥವಾ ಮಿಲಿಟರಿ ನೆಲೆಗಳಿರ್ಬೋದು, ಉಗ್ರರ ಅಡುಗುದಾಣಗಳಿರ್ಬೋದು, ಅವುಗಳನ್ನು ಹೊಡೆದು ಹಾಕೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದು ಬ್ರಹ್ಮೋಸ್ ಅಂತಕ್ಕಂಥ ಮಿಸೈಲ್. ಆ ಬ್ರಹ್ಮೋಸ್ ಮಿಸೈಲ್ ಅನ್ನ ತಯಾರು ಮಾಡಿದ್ದು ಭಾರತ ಮತ್ತು ರಷ್ಯಾದ ಸಹಯೋಗದಲ್ಲಿ. ಭಾರತದಲ್ಲಿ ಅದು ಮೇಡ್ ಇನ್ ಇಂಡಿಯಾ ವೆಪನ್ ಆಗಿದ್ರು ಕೂಡ, ಮಿಸೈಲ್ ಆಗಿದ್ರು ಕೂಡ, ಕ್ರೂಸ್ ಮಿಸೈಲ್ ಆಗಿದ್ರು ಕೂಡ ಅದನ್ನ ತಯಾರು ಮಾಡೋದಕ್ಕೆ ಅತ್ಯಂತ ಹೆಚ್ಚು ಸಹಾಯವನ್ನ ಮಾಡಿರುವಂತದ್ದು ಮತ್ತು ಜಂಟಿಯಾಗಿ ಉತ್ಪಾದನೆ ಸಾಧ್ಯ ಆಗಿದ್ದು ರಷ್ಯಾ ಅಂತ ಅನ್ನೋ ದೇಶ ಭಾರತದ ಜೊತೆಯಲ್ಲಿ ನಿಂತ ಕಾರಣದಿಂದಾಗಿ. ಅದೇ ಇನ್ನೊಂದು ಕಡೆಯಿಂದ ನಾವು ನೋಡ್ತೀವಿ, ಅಮೆರಿಕದಂತ ರಾಷ್ಟ್ರ ಇರ್ಬೋದು ಅಥವಾ ಯುರೋಪಿಯನ್ ಒಕ್ಕೂಟಗಳಿರ್ಬೋದು, ಅವರು ಪ್ರತಿ ಬಾರಿ ಭಾರತಕ್ಕೆ ಪ್ರಶ್ನೆಯನ್ನ ಮಾಡ್ತಾನೆ ಇರ್ತಾರೆ, ನೀವು ಯಾಕೆ ರಷ್ಯಾದ ಜೊತೆ ಸ್ನೇಹವನ್ನ ಬಿಡ್ತಿಲ್ಲ, ನಮ್ಮ ಜೊತೆಯಲ್ಲಿ ಬನ್ನಿ, ನಾವು ನಿಮ್ಗೆ ಹೆಚ್ಚು ಟೆಕ್ನಾಲಜಿಯನ್ನ ಕೊಡ್ತೀವಿ, ಅಥವಾ ನೀವು ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳಿ ಅನ್ನುವಂತ ರೀತಿಯಂತ ಮಾತುಗಳನ್ನ ಆ ದೇಶಗಳು ಆಡ್ತಾ ಇದ್ರು. ಅವುಗಳ ಮಾತು ಯಾವತ್ತೂ ಕೂಡ ಕೃತಿಯಾಗಿಲ್ಲ. ಉದಾಹರಣೆಗೆ ಎಸ್ ರಾಘವೇಂದ್ರ ಗುಡಿ, ಸದ್ಯಕ್ಕೆ ಇವಾಗ ನಾಳೆ ಏನೆಲ್ಲ ಕಾರ್ಯಕ್ರಮ ಇರುತ್ತೆ, ನಾಳೆ ಉಭಯ ದೇಶದ ನಾಯಕರು ಸದ್ಯಕ್ಕೆ ಯಾವುದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಲಿದ್ದಾರೆ ಅಂತ, ಇದರ ಜೊತೆಗೆ ಈಗ ರಷ್ಯಾ ಅಧ್ಯಕ್ಷರು ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರಲ್ಲ, ಈಗ ಟ್ರಂಪ್ ಏನಾದ್ರು ಅವರ ನಡೆಯಲ್ಲಿ ಏನಾದ್ರು ಬದಲಾವಣೆ ಕಾಣಬಹುದಾ ಹೇಗೆ ಅಂತ? ಇಲ್ಲಿ ಪುಟಿನ್ ಭೇಟಿಯನ್ನ ಕೊಟ್ಟಂತ ವಿಚಾರಕ್ಕೂ ಟ್ರಂಪ್ ಸಹಜವಾಗಿ ಅವರು ತಮ್ಮದೇ ಆದಂತ ರೀತಿಯಲ್ಲಿ ಹೇಳಿಕೆಯನ್ನ ಕೊಡಬಹುದು ಅಥವಾ ಭಾರತದ ಮೇಲೆ ಮತ್ತೊಂದಿಷ್ಟು ಟಾರಿಫ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡುವಂತ ಸಾಧ್ಯತೆ ಇರುತ್ತೆ ನಾವು ಮೇಲ್ನೋಟಕ್ಕೆ ಗಮನಿಸಿದಾಗ. ಆದ್ರೆ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಧನುಶ್ರೀ, ನಿನ್ನೆ ತಾನೇ ಇದೇ ಅಮೆರಿಕ ಅಧ್ಯಕ್ಷರೇನಿದ್ದಾರೆ ಅವರ ಅಳಿಯ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು ರಷ್ಯಾದಲ್ಲಿ 6 ಗಂಟೆಗಳ ಕಾಲ ನಿನ್ನೆ ವ್ಲಾಡಿಮಿರ್ ಪುಟಿನ್ ಅವರ ಜೊತೆಯಲ್ಲಿ ಸಭೆಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಅವರು ಕೂಡ ತಮ್ಮದೇ ಆದಂತ ರೀತಿಯಲ್ಲಿ ಸಂಬಂಧವನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ರಷ್ಯಾದ ಜೊತೆಯಲ್ಲಿ ಮತ್ತು ಈ ಯುದ್ಧವನ್ನ ನಿಲ್ಲಿಸೋದಕ್ಕೆ ಬೇಕಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಭಾರತದ ಪಾತ್ರ ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ. ಭಾರತ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಂತ ಸಾಧ್ಯತೆ ಖಂಡಿತವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ರಷ್ಯಾಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಪುಟಿನ್ ಜೊತೆಯಲ್ಲಿ ಇದ್ದಾಗಲೇ ಒಂದು ಮಾತನ್ನ ಹೇಳಿದ್ರು, ಇಟ್ಸ್ ನಾಟ್ ಅನ್ ಎರಾ ಆಫ್ ವಾರ್ ಅಂತ. ಅಂದ್ರೆ ಇದು ಯುದ್ಧದ ಯುಗವಲ್ಲ ಅಂತೇಳಿ ಆ ಮಾತನ್ನ ಮತ್ತೆ ಪುನರುಚ್ಚರಿಸುವಂತ ಸಾಧ್ಯತೆ ಸಹಜವಾಗಿರುತ್ತೆ. ಇನ್ನ ಈ ಒಂದು ಭೇಟಿಯ ಮತ್ತೊಂದು ಮಜಲನ್ನ ನಾವು ನೋಡೋದಾದ್ರೆ, ಇವತ್ತು ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಧಾನಿ ಕಚೇರಿ ಏನಿದೆ, ಅವರ ನಿವಾಸ ಏನಿದೆ, ಅಲ್ಲಿ ಒಂದು ಡಿನ್ನರ್ ಇರುತ್ತೆ, ಪ್ರೈವೇಟ್ ಡಿನ್ನರ್ ಇರುತ್ತೆ. ಅಲ್ಲಿ ಮೋದಿ ಮತ್ತು ಪುಟಿನ್ ಇಬ್ಬರೇ ಕೂಡ ಒಂದು ಡಿನ್ನರ್ ನಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆ ಇರುತ್ತೆ. ನಾಳೆ ನಾವು ಔಪಚಾರಿಕವಾಗಿ ರಾಷ್ಟ್ರಪತಿ ಭವನದಲ್ಲಿ ಭವ್ಯವಾದಂತಹ ಸ್ವಾಗತವನ್ನ, ಸ್ಟೇಟ್ ಆನರ್ ಅನ್ನ ಪುಟಿನ್ ಅವರಿಗೆ ಕೊಡಲಾಗುತ್ತೆ. ಅದಾದ ಬಳಿಕ ವಿಭಿನ್ನವಾಗಿರ್ತಕ್ಕಂಥ ಒಪ್ಪಂದಗಳ ಬಗ್ಗೆ ಮಾತುಕತೆಗಳು ಮತ್ತು ಚರ್ಚೆಗಳು ಶುರುವಾಗುವಂತ ಸಾಧ್ಯತೆ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಭಾರತ ಮತ್ತು ರಷ್ಯಾದ ವಿಚಾರಕ್ಕೆ ಬಂದಾಗ ನಾವು ಇಷ್ಟು ವರ್ಷಗಳ ಗಟ್ಟಿ ಸಂಬಂಧ ಇದ್ರೂ ನಮ್ಮ ಒಂದು ವ್ಯಾಪಾರ ವಹಿವಾಟವನ್ನ ನೋಡಿದ್ರೆ ಇನ್ನೂ $50 ಬಿಲಿಯನ್ ಕೂಡ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಎರಡೂ ದೇಶಗಳ ಟಾರ್ಗೆಟ್ ಇರುವಂತದ್ದು ಈಗ ಇನ್ನು ಕೇವಲ 1 ಅಥವಾ 2 ವರ್ಷದಲ್ಲಿ ಈ ಒಂದು ಸಂಬಂಧವನ್ನ $100 ಬಿಲಿಯನ್ ವ್ಯಾಪಾರ ವಹಿವಾಟಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ. ಆ ವ್ಯಾಪಾರ ವಹಿವಾಟನ್ನ $100 ಬಿಲಿಯನ್ ಗೆ ಮುಟ್ಟಿಸ್ಬೇಕಂದ್ರೆ ಎಲ್ಲವನ್ನೂ ಕೂಡ ಭಾರತ ಆಮದು ಮಾಡ್ಕೊಳ್ಳೋದು ಅಂತಲ್ಲ, ರಷ್ಯಾದಲ್ಲೂ ಕೂಡ ಭಾರತ ಹೂಡಿಕೆಯನ್ನು ಮಾಡುವಂತ ಸಾಧ್ಯತೆಗಳಿದಾವೆ. ಭಾರತದ ಇಕ್ವಿಪ್ಮೆಂಟ್ಸ್ ಗಳನ್ನ ರಷ್ಯಾ ಕೂಡ ಆಮದನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಕೊಡುಕೊಳ್ಳುವಿಕೆ ಜಾಸ್ತಿ ಹೆಚ್ಚಾದಷ್ಟು ಸಂಬಂಧ ಮತ್ತಷ್ಟು ಗಟ್ಟಿ ಆಗುತ್ತೆ, ಈ ವ್ಯಾಪಾರ ವಹಿವಾಟು ಕೂಡ ವೃದ್ಧಿ ಆಗುತ್ತೆ. ಇಷ್ಟು ದಿನ ಏನಾಗ್ತಾ ಇತ್ತು, ಕೇವಲ ಭಾರತ ಆಮದು ಮಾಡ್ಕೊಳ್ತಾ ಇತ್ತು. ಆದ್ರೆ ಈಗ ಭಾರತದಿಂದಲೂ ಕೂಡ ರಫ್ತಾಗೋದಕ್ಕೆ ಶುರು ಆಗ್ತಾ ಇದಾವೆ. ಸಾಕಷ್ಟು ವಸ್ತುಗಳು ರಷ್ಯಾದ ಅವಶ್ಯಕತೆಗೆ ಅನುಗುಣವಾಗಿ ಭಾರತದಿಂದ ಆಮದು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ $100 ಬಿಲಿಯನ್ ನಷ್ಟು ಒಪ್ಪಂದ ಆಗ್ಬೇಕಾದಾಗೆ ಏನೆಲ್ಲ ಬೇರೆ ಬೇರೆ ಆಗ್ಬೋದು ಅಂತ ನೋಡಿದ್ರೆ, ಈಗ ಖಂಡಿತವಾಗಿಯೂ ಭಾರತ ಮತ್ತೆ S-400 5 ಬ್ಯಾಟರಿಗಳನ್ನ, ಹೊಸ ಬ್ಯಾಟರಿಗಳನ್ನ ಈಗ ಆಮದು ಮಾಡ್ಕೊಳ್ಳೋದಕ್ಕೆ